ಅತಿಯಾದ ದೇಹ ತೂಕ ಹಲವಾರು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೂ ಕಾರಣವಾಗುತ್ತೆ. ಬೊಜ್ಜು ದೇಹ ಕಾಯಿಲೆಗಳಿಗೆ ಅತಿ ಸುಲಭವಾಗಿ ತುತ್ತಾಗುವ ಸಾಧ್ಯತೆಯೂ ಹೆಚ್ಚು. ಇದು ಮಧುಮೇಹ, ಕೊಲೆಸ್ಟ್ರಾಲ್, ಕಿಡ್ನಿ ಸಮಸ್ಯೆಗಳಿಗೆ ಎಡೆಮಾಡಿಕೊಡುತ್ತೆ. ಇದಿಷ್ಟೇ ಅಲ್ಲದೆ ಅತಿಯಾದ ದೇಹ ತೂಕ ಹೊಂದಿರೋರಿಗೆ ಇತರರಿಗಿಂತ ಹೃದಯಾಘಾತದ ಅಪಾಯ ಹೆಚ್ಚಾಗಿರುತ್ತೆ. ಹೀಗಾಗಿ ಸ್ಥೂಲಕಾಯ ಇರೋರು ಎಚ್ಚರಿಕೆಯಿಂದ ತೂಕ ಇಳಿಸಿಕೊಳ್ಳೋದು ತೀರಾ ಅವಶ್ಯಕ. ಅತಿಯಾದ ದೇಹ ತೂಕದಿಂದ ಹೃದಯಾಘಾತದ ಅಪಾಯ. ಹಲವು ಆರೋಗ್ಯ ಸಮಸ್ಯೆಗಳನ್ನು ಸೃಷ್ಟಿಸುವ ಸ್ಥೂಲಕಾಯ. ಬೊಜ್ಜು ಕಿಡ್ನಿ, ಕೀಲು, ಕಣ್ಣು, ಕರುಳಿಗೂ ಕಂಟಕ. ಆರೋಗ್ಯ ನಮ್ಮೆಲ್ಲರ ಸಂಪತ್ತು. ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಜೀವನದಲ್ಲಿ ತುಂಬಾನೇ ಮುಖ್ಯವಾಗುತ್ತೆ. ಸ್ಥೂಲಕಾಯತೆ ಅಥವಾ ಅತಿಯಾದ ದೇಹ ತೂಕವು ದೇಹದಲ್ಲಿನ ವಿವಿಧ ವ್ಯವಸ್ಥೆಗಳು ಮತ್ತು ಅಂಗಗಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತೆ. ಇದು ಹಲವಾರು ವೈದ್ಯಕೀಯ ಗಂಭೀರ ಪರಿಸ್ಥಿತಿಗಳಿಗೆ ಕಾರಣವಾಗುವುದರ ಜೊತೆಗೆ ಹೆಚ್ಚಿನ ದೈಹಿಕ ದುರ್ಬಲತೆಗೆ ಕಾರಣವಾಗುತ್ತೆ. ಅದರಲ್ಲೂ ನಮ್ಮ ದೇಹದ ತೂಕದಲ್ಲಿ ವ್ಯತ್ಯಾಸವಾದ್ರೆ ಅದು ನಮ್ಮ ಪ್ರಾಣಕ್ಕೆ ಅಪಾಯವನ್ನು ತಂದೊಡ್ಡಬಹುದು. ಅದರಲ್ಲಿ ಮುಖ್ಯವಾದದ್ದು ಹೃದಯಾಘಾತ. ಅತಿ ಹೆಚ್ಚು ತೂಕ ಹೊಂದಿದ್ದರೆ ಹೃದಯಾಘಾತದ ಅಪಾಯಗಳು ಹೆಚ್ಚಾಗಿರ್ತವೆ. ಆದ್ದರಿಂದ ಹಾರ್ಟ್ ಅಟ್ಯಾಕ್ನ ಅಪಾಯದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ತೂಕ ಇಳಿಸಿಕೊಳ್ಳಲೇಬೇಕು. ನಿಮ್ಮ ಹೃದಯದ ಆರೋಗ್ಯವು ಹಾಳಾಗುವುದಕ್ಕೆ ಸ್ಥೂಲಕಾಯತೆ ಕೂಡ ಒಂದು ರೀತಿಯಲ್ಲಿ ಪ್ರಮುಖ ಕಾರಣವಾಗಬಹುದು. ನೀವು ಅತಿಯಾದ ತೂಕವನ್ನ ಹೊಂದಿದ್ದರೆ ರಕ್ತವನ್ನು ದೇಹದ ಎಲ್ಲಾ ಭಾಗಕ್ಕೆ ಪಂಪ್ ಮಾಡಲು ನಿಮ್ಮ ಹೃದಯ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ. ಹೃದಯ ಹೆಚ್ಚು ಒತ್ತಡ ಹಾಕಿ ರಕ್ತವನ್ನ ಪಂಪ್ ಮಾಡಿದಂತೆ ನಿಮ್ಮ ರಕ್ತದೊತ್ತಡ ಹೆಚ್ಚಾಗತ್ತೆ. ಇದರಿಂದಾಗಿ ಕಣ್ಣಿನ ಸಮಸ್ಯೆ, ಸ್ಟ್ರೋಕ್, ಕಿಡ್ನಿ ಸಮಸ್ಯೆ, ಇದರ ಜೊತೆಗೆ ಹೃದಯದ ಸಮಸ್ಯೆಯೂ ಕೂಡ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ದೇಹದ ತೂಕ ಕಡಿಮೆ ಮಾಡಿಕೊಂಡರೆ ರಕ್ತದೊತ್ತಡ ತನ್ನಿಂದ ತಾನೇ ಕಡಿಮೆಯಾಗುತ್ತೆ. ಸ್ಥೂಲಕಾಯತೆಯು ಹೃದಯ ಕಾಯಿಲೆಯ ಅಪಾಯವನ್ನ ಹೆಚ್ಚಿಸುತ್ತೆ. ಪರಿಧಮನಿಯ ಕಾಯಿಲೆ, ಅಧಿಕ ರಕ್ತದೊತ್ತಡ ಮತ್ತು ಪಾರ್ಶ್ವವಾಯು ಮುಂತಾದ ಪರಿಸ್ಥಿತಿಗಳು ಸೇರಿದಂತೆ ಅತಿಯಾದ ದೇಹದ ಕೊಬ್ಬು ಮತ್ತು ಅದರ ಸಂಬಂಧಿತ ಚಯಾಪಚಯ ಬದಲಾವಣೆಗಳು ಅಪಧಮನಿಗಳಲ್ಲಿ ಫ್ಲೇಕ್ ಶೇಖರಣೆಗೆ ಕೊಡುಗೆ ನೀಡುತ್ತವೆ. ಇದು ರಕ್ತದ ಹರಿವು ಕಡಿಮೆಯಾಗಲು ಮತ್ತು ಹೃದಯದ ಮೇಲೆ ಒತ್ತಡವು ಹೆಚ್ಚಾಗಲು ಕಾರಣವಾಗುತ್ತೆ. ಸ್ಥೂಲಕಾಯತೆಯು ಅಧಿಕ ಕೊಲೆಸ್ಟ್ರಾಲ್ಗೆ ಕಾರಣವಾಗಬಹುದು ಮತ್ತು ಅಧಿಕ ಕೊಲೆಸ್ಟ್ರಾಲ್ ಹೃದಯ ಕಾಯಿಲೆಗೆ ಕಾರಣವಾಗಬಹುದು. ಇವುಗಳು ಒಂದಕ್ಕೊಂದು ಪರಸ್ಪರ ಸಂಬಂಧ ಹೊಂದಿವೆ. ತೂಕ ಹೆಚ್ಚಾಗಲು ಅತಿಯಾಗಿ ತಿನ್ನುವುದು ಹಾಗೂ ಹಾರ್ಮೋನ್ ಸಮಸ್ಯೆ ಕೂಡ ಕಾರಣವಾಗಬಹುದು. ಮಾಂಸ, ಜಂಕ್ ಫುಡ್, ಫಾಸ್ಟ್ ಫುಡ್ಗಳು, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಸೇವಿಸುವುದರಿಂದ ನಿಮ್ಮ ದೇಹದ ತೂಕ ಏಕಾಏಕಿ ಹೆಚ್ಚಾಗುತ್ತೆ. ತೂಕ ಹೆಚ್ಚಾದಾಗ ಕೊಲೆಸ್ಟ್ರಾಲ್ ಪ್ರಮಾಣ ಕೂಡ ಹೆಚ್ಚಾಗುತ್ತಾ ಸಾಗುತ್ತದೆ. ಹೀಗಾಗಿ ನೀವು ತೂಕ ಕಳೆದುಕೊಂಡಾಗ ಅದರ ಜೊತೆಗೆ ದೇಹದಲ್ಲಿ ಕೊಬ್ಬು ಕಡಿಮೆಯಾಗುತ್ತೆ. ನಿಮ್ಮ ಹೃದಯ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸಲು ಇದು ಸಹಾಯ ಮಾಡುತ್ತೆ. ಸ್ಥೂಲಕಾಯತೆಯು ಟೈಪ್ 2 ಡಯಾಬಿಟಿಸ್ ಅನ್ನು ಅಭಿವೃದ್ಧಿಪಡಿಸುವ ಪ್ರಮುಖ ಅಪಾಯಕಾರಿ ಅಂಶವಾಗಿದೆ. ಹೆಚ್ಚುವರಿ ದೇಹದ ಕೊಬ್ಬು ಇನ್ಸುಲಿನ್ ಉತ್ಪಾದನೆ ಮತ್ತು ಅದರ ಸರಿಯಾದ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತೆ. ಇದು ಇನ್ಸುಲಿನ್ ಪ್ರತಿರೋಧ ಮತ್ತು ಅಧಿಕ ರಕ್ತದ ಸಕ್ಕರೆ ಮಟ್ಟಕ್ಕೆ ಕಾರಣವಾಗುತ್ತೆ. ಡಯಾಬಿಟಿಸ್ ನಿಮ್ಮ ದೇಹದಲ್ಲಿ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸುತ್ತೆ. ಇದರಿಂದಾಗಿ ಹೃದಯಾಘಾತ ಹಾಗೂ ಹಾರ್ಟ್ ಸ್ಟ್ರೋಕ್ ಅಪಾಯಗಳು ಹೆಚ್ಚಾಗುತ್ತೆ. ದೇಹದ ತೂಕ ಕಡಿಮೆಗೊಳಿಸಿದ್ರೆ, ಆರೋಗ್ಯಕರ ತೂಕ ಹೊಂದಿದ್ರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಬಹುದು. ಹೀಗಾಗಿ ಹಾರ್ಟ್ ಅಟ್ಯಾಕ್ನ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು. ಇನ್ನು ಕೀಲುಗಳು, ವಿಶೇಷವಾಗಿ ಮೊಣಕಾಲುಗಳು, ಸೊಂಟ ಮತ್ತು ಕಣಕಾಲುಗಳಲ್ಲಿ ಸಾಗಿಸುವ ಅತಿಯಾದ ತೂಕವು ಅಸ್ಥಿ ಸಂಧಿವಾತದಂತಹ ಪರಿಸ್ಥಿತಿಗಳಿಗೆ ಕಾರಣವಾಗಬಹುದು. ಕೀಲುಗಳ ಮೇಲಿನ ಒತ್ತಡವು ನೋವು, ಉರಿಯೂತ ಮತ್ತು ಕಡಿಮೆ ಚಲನಶೀಲತೆಗೆ ಕಾರಣವಾಗಬಹುದು. ಇನ್ನು ಬೊಜ್ಜು ಪಿತ್ತಕೋಶದಲ್ಲಿ ಕಲ್ಲು, ಗ್ಯಾಸ್ಟ್ರೋಸೋಫೆಜಲ್ ರಿಫ್ಲಕ್ಸ್ ಕಾಯಿಲೆ ಮತ್ತು ಕೊಬ್ಬಿನ ಪಿತ್ತ ಜನಕಾಂಗದ ಕಾಯಿಲೆಯಂತಹ ಜಠರ ಗರುಳಿನ ಪರಿಸ್ಥಿತಿಗಳನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಸಂಭವನೀಯತೆಯನ್ನು ಹೊಂದಿದೆ. ಈ ಪರಿಸ್ಥಿತಿಗಳು ಹೊಟ್ಟೆ ನೋವು, ಅಜೀರ್ಣ ಮತ್ತು ಲಿವರ್ನ ಅಪಸಾಮಾನ್ಯ ಕ್ರಿಯೆಗೆ ಕಾರಣವಾಗಬಹುದು. ಇನ್ನು ಬೊಜ್ಜು ವಿಶೇಷವಾಗಿ ಮಹಿಳೆಯರಲ್ಲಿ ಹಾರ್ಮೋನ್ ಸಮತೋಲನವನ್ನ ಅಡ್ಡಿಪಡಿಸುತ್ತೆ. ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ನಂತಹ ಸ್ಥಿತಿಗಳು ಸ್ಥೂಲಕಾಯದ ವ್ಯಕ್ತಿಗಳಲ್ಲಿ ಹೆಚ್ಚು ಕಂಡುಬರುತ್ತೆ. ಇನ್ನು ಋತುಚಕ್ರದ ಸಮಸ್ಯೆಗಳು, ಫಲವತ್ತತೆಯ ಸಮಸ್ಯೆಗಳು ಹಾಗೆಯೇ ಹಾರ್ಮೋನ್ ಅಸಮತೋಲನಕ್ಕೂ ಕಾರಣವಾಗಬಹುದು. ಸ್ಥೂಲಕಾಯತೆಯು ಸ್ತನ, ಕರುಳು, ಗರ್ಭಾಶಯ, ಮೂತ್ರಪಿಂಡ ಮತ್ತು ಮೆದೋಜೀರಕ ಗ್ರಂಥಿಯ ಕ್ಯಾನ್ಸರ್ ಸೇರಿದ ಹಾಗೆ ಹಲವಾರು ರೀತಿಯ ಕ್ಯಾನ್ಸರ್ಗಳ ಹೆಚ್ಚಿನ ಅಪಾಯಕ್ಕೆ ಸಂಬಂಧಿಸಿದೆ. ಸ್ಥೂಲಕಾಯತೆಗೆ ಸಂಬಂಧಿಸಿದ ದೀರ್ಘಕಾಲದ ಉರಿಯೂತ ಮತ್ತು ಹಾರ್ಮೋನುಗಳ ಬದಲಾವಣೆಗಳು ಕ್ಯಾನ್ಸರ್ ಬೆಳವಣಿಗೆಗೆ ಕೊಡುಗೆ ನೀಡುತ್ತವೆ ಅಂತ ಹೇಳಲಾಗಿದೆ. ಸ್ಥೂಲಕಾಯತೆಯು ಮಾನಸಿಕ ಯೋಗಕ್ಷೇಮದ ಮೇಲೂ ಕೂಡ ಗಮನಾರ್ಹ ಪರಿಣಾಮ ಬೀರಬಹುದು. ಸ್ಥೂಲಕಾಯತೆಯೊಂದಿಗೆ ಹೋರಾಡುವ ವ್ಯಕ್ತಿಗಳಲ್ಲಿ ನಕಾರಾತ್ಮಕ ದೇಹ ಚಿತ್ರಣ, ಕಡಿಮೆ ಸ್ವಾಭಿಮಾನ
ಅಭಿಮಾನ, ಖಿನ್ನತೆ ಮತ್ತು ಆತಂಕವು ಸಾಮಾನ್ಯವಾಗಿರುತ್ತೆ. ಈ ಮಾನಸಿಕ ಅಂಶಗಳು ತೂಕ ನಿರ್ವಹಣೆಯ ಪ್ರಯತ್ನಗಳಿಗೆ ಮತ್ತಷ್ಟು ಅಡ್ಡಿಯಾಗಬಹುದು. ಇನ್ನು ಸ್ಥೂಲಕಾಯತೆಯನ್ನು ಪರಿಹರಿಸೋದು ಮತ್ತು ನಿರ್ವಹಿಸೋದು ತೂಕ ನಷ್ಟಕ್ಕೆ ಮಾತ್ರವಲ್ಲದೆ ಸಂಬಂಧಿತ ಆರೋಗ್ಯದ ಅಪಾಯಗಳನ್ನು ತಗ್ಗಿಸಲು ಕೂಡ ಮುಖ್ಯವಾಗಿದೆ. ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಸ್ಥೂಲಕಾಯದ ಪ್ರಭಾವವನ್ನು ಕಡಿಮೆ ಮಾಡಲು ಜೀವನ ಶೈಲಿಯಲ್ಲಿ ಮಾರ್ಪಾಡುಗಳು, ಹಾಗೆಯೇ ಆರೋಗ್ಯಕರ ಆಹಾರ ಪದ್ಧತಿ, ನಿಯಮಿತ ದೈಹಿಕ ಚಟುವಟಿಕೆ ಮತ್ತು ವೈದ್ಯಕೀಯ ಮೇಲ್ವಿಚಾರಣೆಯನ್ನು ಒಳಗೊಂಡಿರುವ ಒಂದು ಸಮಗ್ರ ವಿಧಾನವು ಅತ್ಯಗತ್ಯವಾಗಿದೆ. ಮನುಷ್ಯ ಜೀವಂತವಾಗಿ ಉಸಿರಾಡಬೇಕೆಂದರೆ ಹೃದಯ ಕೆಲಸ ಮಾಡಲೇಬೇಕು. ಹೀಗಾಗಿ ಹೃದಯದ ಆರೋಗ್ಯ ಕಾಪಾಡೋದು ತುಂಬಾನೇ ಮುಖ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಹೃದಯದ ಹಿತ ಕಾಯಲು ಆರೋಗ್ಯಕರ ತೂಕ ಹೊಂದಿರೋದು ಅತ್ಯಗತ್ಯವಾಗಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.